ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನಾವಿವತ್ತು ಮಾಡ್ತಾ ಇದೀವಿ ಸಿಹಿ ಸಿಹಿಯಾದ ಬೂಂದಿ. ಅದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಇಲ್ಲೊಂದು ಪಾತ್ರೆಗೆ ಒಂದು ಬೌಲ್ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ನೀಟಾಗಿ ಜರಡಿ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಜರಡಿ ಮಾಡಿ ಇಟ್ಕೊಂಡಿದ್ದೆ ಫಸ್ಟೇ. ನಾನು ತಗೊಂಡಿರೋ ಸ್ಪೂನಲ್ಲಿ 1 ಸ್ಪೂನಿಂದ 1.5 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೊತಾ ಇದ್ದೀನಿ. ಸೋಡಾ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ, ಸಾಲ್ಟ್ ಒಂದು ಸ್ವಲ್ಪ, ಜಾಸ್ತಿ ಬೇಡ ಸಾಲ್ಟು. ಟರ್ಮರಿಕ್ಕು, ಯಾವುದೇ ಸ್ವೀಟ್ ಮಾಡಿದರೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡಬೇಕು, ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ತಾ ಬರಬೇಕು. ನಾವು ಒಂದೇ ಸರಿ ನೀರು ಹಾಕಿದ್ರಿಂದ ಜಾಸ್ತಿ ಆಗ್ಬಿಡುತ್ತೆ ನೀರು. ನಾವು ಕಲಿಸ್ತಾ ಕಲಿಸ್ತಾ ಸ್ವಲ್ಪ ಸ್ವಲ್ಪ ನೀರು ಹಾಕೋಣ. ನಾವು ಕಲಿಸ್ಬೇಕಾದ್ರೂ ಸಹ ಒಂದು ಗಂಟಿರಬಾರ್ದು. ನೋಡಿ, ಈ ತರ ಬ್ಯಾಟರ್ ರೆಡಿ ಆಗಬೇಕು. ನಾವು ಇಡ್ಲಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಬೇಕು ಇದನ್ನ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಕಡೆಯಿಂದ ಈ ಕಡೆ ಬರಬಾರ್ದು ಹಿಟ್ಟು. ಇದು ಕರೆಕ್ಟ್ ಆಗಿದೆ ಅಂತ. ಇವಾಗ ನಾನು ಒಂದು ಪಾತ್ರೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಹೈಯಲ್ಲಿ ಇಟ್ಟಿದ್ದೀನಿ. ನಾವು ಬೋಂಡ ಎಲ್ಲ ತೆಗಿತೀವಲ್ಲ, ಅದರ ಸಹಾಯದಿಂದ ಜಾಲರಿಯಿಂದ ಹಾಕ್ತಾ ಇದ್ದೀನಿ ಹಿಟ್ಟು ಮೇಲೆಯಿಂದ. ನೋಡಿ, ಕಾಳು ಕಾಳು ತರ ಬೀಳ್ತಾ ಇದೆ. ನಾವು ಇದನ್ನ ಮಾಡೋಕ್ಕೆ ಬೂಂದಿ ಮಾಡೋ ಜಾಲರಿನೇ ಬೇಕಾಗಿಲ್ಲ. ನಾವು ಬೋಂಡ ತೆಗಿತೀವಲ್ಲ, ಅದರಿಂದ ಸಹ ಮಾಡ್ಕೋಬಹುದು. ಇನ್ನೊಂದು ಕೊಬ್ಬರಿ ತುರಿಯಕ್ಕೆ ಇರುತ್ತಲ್ಲ, ಅದರಲ್ಲೂ ಸಹ ಮಾಡ್ಕೋಬಹುದು. ನೋಡಿ, ಇಷ್ಟು ನೀಟಾಗಿ ಬೀಳ್ತಾ ಇದೆ. ಫ್ಲೇಮ್ ಮೀಡಿಯಮ್ ಅಲ್ಲೇ ಇರಲಿ. ಫಸ್ಟ್ ಎಣ್ಣೆ ಕಾಯುವಾಗ ಅಷ್ಟೇ ಹೈಯಲ್ಲಿ ಇರಲಿ. ಇದನ್ನ ಜಾಸ್ತಿ ಕ್ರಿಸ್ಪಿ ಆಗೋ ಥರ ಬೇಯಿಸಬಾರ್ದು. ಸ್ವಲ್ಪ ಸಾಫ್ಟ್ ಇದ್ರೆ ಬೂಂದಿ ತಿನ್ನುವಾಗ ಸ್ವಲ್ಪ ಜ್ಯೂಸಿ ಜ್ಯೂಸಿ ಥರ ಸಿಗುತ್ತೆ. ಎರಡು ಕಡೆನೂ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಇಷ್ಟು ಬೆಂದರೆ ಸಾಕೋದು. ಇದನ್ನೆಲ್ಲ ಒಂದು ಸೈಡಿಗೆ ಎತ್ಕೊಳ್ಳೋಣ. ನಾವು ಅದೇ ತರ ಇನ್ನೊಂದು ಪಾತ್ರೆಲ್ಲ ತೋರಿಸ್ತಾ ಇದೀನಿ ನೋಡಿ. ನಾವು ಇದನ್ನೆಲ್ಲ ಸೊಪ್ಪೆಲ್ಲ ತೊಳೆದು ಹಾಕೊಂತೀವಲ್ಲ, ಅದ್ರಲ್ಲಿ ಕೂಡ ಮಾಡ್ಕೋಬಹುದು. ಅದ್ರಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಇದು. ನೋಡಿ, ಅದ್ರಲ್ಲೂ ನೀಟಾಗಿ ಬರ್ತಾ ಇದೆ. ನಾವು ಹಾಕೊಂಡು ಒಂದ್ಸರಿ ತಿರುಗಿಸೋ ಅಷ್ಟರೊಳಗಡೆ ಎಲ್ಲ ಕೆಳಗಡೆ ಬೀಳುತ್ತೆ ನೀಟಾಗಿ. ಹದ ನೀಟಾಗಿದ್ರೆ ನೀಟಾಗಿ ಬರುತ್ತೆ. ಇದೇ ತರ ಎಲ್ಲದನ್ನು ನೀಟಾಗಿ ಬೇಯಿಸ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ನಾವಿಲ್ಲಿ ಪಾಕ ಮಾಡೋಕ್ಕೆ ಒಂದು ಪಾತ್ರೆ ತಗೊಂಡಿದ್ದೀನಿ. ಒಂದು ಬೌಲ್ ಆಗುವಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಅದೇ ಇದರಲ್ಲಿ 1 ಬೌಲ್ ಆಗುವಷ್ಟು ನೀರು ಹಾಕ್ತಾ ಇದ್ದೀನಿ. ನಾನು
ಕಟ್ಲೆಟ್ ಹಾಕಿದ್ನಲ್ಲ ಅದೇ ಥರ ಬೌಲಲ್ಲಿ ತೊಗೊಂಡಿದ್ದೀನಿ. 1 ಕಪ್ ಸಕ್ಕರೆ, 1 ಕಪ್ ನೀರು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲವಂಗ ಹಾಕ್ತಾ ಇದ್ದೀನಿ, ಒಂದು 5-6 ಲವಂಗ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಬೂಂದಿಯಲ್ಲಿ ಅಂತ. ಏಲಕ್ಕಿ ಪೌಡರ್ ಸ್ವಲ್ಪ. ನೀಟಾಗಿ ಒಂದೆಳೆ ಪಾಕ ಬರೋ ಥರ ಮಾಡ್ಕೋಬೇಕು. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಒಂದೆಳೆ ಪಾಕ. ಇದು ಬಂದಮೇಲೆ ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿ ಬೂಂದಿನ ಹಾಕ್ತಾ ಇದ್ದೀನಿ. ನಾನೆಲ್ಲ ಮಾಡಿಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ ಇವಾಗ. ಸ್ಟವ್ ಆನಲ್ಲಿ ಇಟ್ಕೊಂಡು ಹಾಕ್ಬಾರ್ದು, ಪಾಕ ಕುದಿಯುತ್ತೆ ಮತ್ತೆ. ನಾನು ದ್ರಾಕ್ಷಿ ಗೋಡಂಬೆ ಎಲ್ಲ ಫುಲ್ ನೀಟಾಗಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಅದನ್ನೆಲ್ಲ ಹಾಕಿ ನೀಟಾಗಿ ಚೆನ್ನಾಗಿ ತಿರುಗಿಸ್ಬೇಕು. ನೋಡಿ ಈ ಥರ ನೀಟಾಗಿ ತಿರುಗಿಸ್ಬೇಕು, ಒಂದೊಂದು ಬೂಂದಿಗೂ ಪಾಕ ಬರೋ ಥರ. ಇದಾದ್ಮೇಲೆ ನಾವು 5 ನಿಮಿಷ ಮುಚ್ಚಿಡ್ಬೇಕು. ಪಾಕ ಎಲ್ಲ ನೀಟಾಗಿ ಎಳ್ಕೊಂಡಿರುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಪಾಕ, ಒಂದು ಸ್ವಲ್ಪನೂ ಉಳಿದಿಲ್ಲ ಕೆಳಗಡೆ. ನೋಡಿ ನೀಟಾಗಿ ಬಂದಿದೆ. ತಿನ್ನಕ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡಿ ಮನೆಯವ್ರಿಗೆಲ್ಲ ತಿನ್ನಿಸಿ. ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು.